ಸ್ವಲ್ಪ ಈ ಕಡೆ ರೈಟಿಗೆ ಬಂದ್ಬಿಡಿ, ಅಲ್ಲಿ ಬರ್ತಾರೆ ಕುದುರೆ. ಹಲೋ, ಈ ಕಡೆ ರೈಟಿಗೆ ಬಂದ್ಬಿಡಿ. ತಮ್ಮ ಸುಪುಷ್ಟ ಕುದುರೆ ಕಿತ್ತೂರು ರಾಣಿ ಚೆನ್ನಮ್ಮಳೊಂದಿಗೆ ವೇದಿಕೆ ಅಂತ ಬಂದಿದ್ದಾರೆ. Your Excellency, 16 officers, 258 other ranks, 29 horses are on parade. ಪೆರೇಡ್ ನಡೆಸಲು ಅನುಮತಿ ನೀಡಿರುವ ಮುಖ್ಯ ಅತಿಥಿಗಳೀಗ ವಿವಿಧ ಸೇವಾ ಪಡೆಗಳ ನಿಶ್ಚಲ ದಳಗಳನ್ನು ಪರ್ಯವೇಕ್ಷಿಸಲು ಅಶ್ವಾರೋಹಿ ದಳದ ಬೆಂಗಾವಲಿನ ಗೌರವ ರಕ್ಷೆಯೊಂದಿಗೆ ತೆರೆದ ಜೀಪಿನಲ್ಲಿ ತೆರಳಲಿದ್ದಾರೆ. ಮುತ್ಸದಿ ಎಂದು ಹೆಸರಾದವರು, ನೇರ ನಿರ್ಭೇಡೆಯ ಮಾತಿಗೆ, ಕಾನೂನಿನ ವ್ಯಾಖ್ಯಾನಕ್ಕೆ ಪರಿಚಿತರಾದವರು. ಕರ್ನಾಟಕದ ರಾಜ್ಯಪಾಲರಾಗಿ ಈ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಗೆ ಸ್ಪಂದಿಸಿರುವ ಆದರಣೀಯ ರಾಜ್ಯಪಾಲರಿಗೆ ಜನತೆಯ ಪರವಾದ ಹೃತ್ಪೂರ್ವಕ ಸುಸ್ವಾಗತ. ಬಂಧುಗಳೇ, ಈ ಪರಿವೀಕ್ಷಣೆಯ ನಂತರ ಫ್ಯೂ ಡಿ ಜಾಯ್ 21 ಬಾರಿ ಕುಶಾಲತೋಪುಗಳನ್ನು ಹಾರಿಸುವ ಕಾರ್ಯಕ್ರಮ. ಆಗ ದಯವಿಟ್ಟು ಎಲ್ಲರೂ ಎದ್ದಿಲ್ಬೇಕಾಗತ್ತೆ. ಆದರಣೀಯ ಮುಖ್ಯ ಅತಿಥಿಗಳು ನಿಶ್ಚಲ ದಳಗಳನ್ನು ಪರಿವೀಕ್ಷಣೆ ಮಾಡುತ್ತಾ ಸಾಗ್ತಾ ಇದ್ದಾರೆ. ಮೊದಲ ದಳದಲ್ಲಿ ಕರ್ನಾಟಕದ ಅಶ್ವಾರೋಹಿ ದಳ ನಿಂತಿದ್ದು RSI ಆರ್ ಮಹದೇವರಾವ್ ಇದರ ಮುಖ್ಯರಾಗಿ ನಿಂತಿದ್ದಾರೆ. ಈ ಪಡೆ ಮಹಾರಾಜರ ಅಂಗರಕ್ಷಕ ಪಡೆಗೆ ಸೇರಿತ್ತು. ನಂತರದ 2ನೇ ತುಕಡಿ RSI ಎಂ ರಾಜು ಅವರ ನೇತೃತ್ವದಲ್ಲಿ ನಿಂತಿದೆ. ಕಪ್ಪು ಕುದುರೆಗಳೇ ಪ್ರಧಾನವಾಗಿರುವ ಈ ದಳ ಹಿಂದೆ ಲ್ಯಾನ್ಸರ್ ಪಡೆಗೆ ಸೇರಿತ್ತು. ಈಟಿಧಾರಿಗಳ ಒಂದು ಪಡೆ. ಶಸ್ತ್ರಧಾರಿಗಳಾದ ಅನೇಕ ಸೇವಾ ಪಡೆಗಳನ್ನು ಪರಿವೀಕ್ಷಿಸುತ್ತಾ ಮುಖ್ಯ ಅತಿಥಿಗಳು ಮುಂದುವರಿತಾ ಇದ್ದಾರೆ. KSRP 5ನೇ ಪಡೆಗೆ ಸೇರಿದ 3 ತುಕಡಿಗಳು ಒಗ್ಗೂಡಿದ್ದು ಮೊದಲ ತುಕಡಿಯನ್ನು ನೇತೃತ್ವ ವಹಿಸಿದ್ದಾರೆ RSI ಶ್ರೀ KM ರಾಜು, ಮೊಹಮ್ಮದ್ ಖಲೀಮುಲ್ಲಾ ಮತ್ತು ಎಂ ನಾಗೇಂದ್ರ ಸ್ವಾಮಿ ಉಳಿದ ತುಕಡಿಗಳ ನೇತಾರರಾಗಿ ನಿಂತಿದ್ದಾರೆ. ಮುಖ್ಯ ಅತಿಥಿಗಳೀಗ HR ಸಿದ್ದೇಶ್ ಅವರ ನೇತೃತ್ವದ CAR ದಳವನ್ನು ಪರಿವೀಕ್ಷಿಸ್ತಾ ಇದ್ದಾರೆ. ಮೈಸೂರು ನಗರದ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು ಇದರಲ್ಲಿ ಒಗ್ಗೂಡಿದ್ದಾರೆ. ನಂತರದ ತುಕಡಿ ಮೈಸೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಗೆ ಸೇರಿದೆ. ಇದರ ಮುಖ್ಯರಾಗಿ ನಿಂತಿದ್ದಾರೆ ಶ್ರೀ ಶಂಕರೇಗೌಡ. ಹಿನ್ನೆಲೆಯಲ್ಲಿ ನೀವು ಕೇಳ್ತಾ ಇರುವಂತಹ ಸುಶ್ರಾವ್ಯ ನಾದ ಸಮನ್ ಗಾರ್ಡ್, ಕರ್ನಾಟಕದ 10 ಜಿಲ್ಲೆಗಳಿಂದ ಬಂದಿರುವ ಪೊಲೀಸ್ ವಾದಕರು ಶ್ರೀ MK ರಾಜೇಂದ್ರ ಅವರ ನೇತೃತ್ವದಲ್ಲಿ ಸುಶ್ರಾವ್ಯವಾದ ಸಮನ್ ಗಾರ್ಡ್ ಎಂಬ ಗೀತೆಯನ್ನ ನುಡಿಸ್ತಾ ಇದ್ದಾರೆ. ಆದರಣೀಯ ಮುಖ್ಯ ಅತಿಥಿಗಳು ಪರ್ಯವೇಕ್ಷಣೆ ಮಾಡ್ತಾ ಸಾಗ್ತಾ ಇದ್ದಾರೆ. ನಿಂತಿದೆ. ಕಪ್ಪು ಕುದುರೆಗಳೇ ಪ್ರಧಾನವಾಗಿರುವ ಈ ದಳ
ಹಿಂದೆ ಲ್ಯಾನ್ಸರ್ ಪಡೆಗೆ ಸೇರಿತ್ತು. ಈಟಿಧಾರಿಗಳ ಒಂದು ಪಡೆ. ಶಸ್ತ್ರಧಾರಿಗಳಾದ ಅನೇಕ ಸೇವಾ ಪಡೆಗಳನ್ನು ಪರಿವೀಕ್ಷಿಸುತ್ತಾ ಮುಖ್ಯ ಅತಿಥಿಗಳು ಮುಂದುವರಿತಾ ಇದ್ದಾರೆ. KSRP 5ನೇ ಪಡೆಗೆ ಸೇರಿದ 3 ತುಕಡಿಗಳು ಒಗ್ಗೂಡಿದ್ದು ಮೊದಲ ತುಕಡಿಯನ್ನು ನೇತೃತ್ವ ವಹಿಸಿದ್ದಾರೆ RSI ಶ್ರೀ KM ರಾಜು, ಮೊಹಮ್ಮದ್ ಖಲೀಮುಲ್ಲಾ ಮತ್ತು M ನಾಗೇಂದ್ರ ಸ್ವಾಮಿ ಉಳಿದ ತುಕಡಿಗಳ ನೇತಾರರಾಗಿ ನಿಂತಿದ್ದಾರೆ. ಮುಖ್ಯ ಅತಿಥಿಗಳೀಗ HR ಸಿದ್ದೇಶ್ ಅವರ ನೇತೃತ್ವದ CAR ದಳವನ್ನ ಪರಿವೀಕ್ಷಿಸ್ತಾ ಇದ್ದಾರೆ. ಮೈಸೂರು ನಗರದ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು ಇದರಲ್ಲಿ ಒಗ್ಗೂಡಿದ್ದಾರೆ. ನಂತರದ ತುಕಡಿ ಮೈಸೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಗೆ ಸೇರಿದೆ. ಇದರ ಮುಖ್ಯರಾಗಿ ನಿಂತಿದ್ದಾರೆ ಶ್ರೀ ಶಂಕರೇಗೌಡ. ಹಿನ್ನೆಲೆಯಲ್ಲಿ ನೀವು ಕೇಳ್ತಾ ಇರೋಂಥ ಸಿಡಿ ಪಟಾಕಿಗಳು ವರ್ಣರಂಜಿತ ತಾರಾಮಂಡಲವನ್ನು ಸೃಷ್ಟಿಸಲಿವೆ. ಪಡೆಗೆ ಸೇರಿದ ಪೊಲೀಸರು RSI ಶ್ರೀ KM ರಾಜು ಅವರ ನೇತೃತ್ವದಲ್ಲಿ ಗೌರವ ಸಲ್ಲಿಸಿ ಸಾಗುತ್ತಿದ್ದಾರೆ. ಮೊಹಮ್ಮದ್ ಖಲೀಮುಲ್ಲಾ ನೇತೃತ್ವದ ಪಡೆ ಈಗ ಮುಂದುವರಿಸುತ್ತಾ ಬರ್ತಾ ಇದ್ದಾರೆ. M ನಾಗೇಂದ್ರ ಸ್ವಾಮಿ ನೇತೃತ್ವದ KSRP 3ನೇ ಪಡೆ. ಮೈಸೂರು ನಗರದ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು HR ಸಿದ್ದೇಶ್ ಅವರ ನೇತೃತ್ವದಲ್ಲಿ ಸಾಗ್ತಾ ಇದ್ದಾರೆ. ಅವರ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾರೆ ಮೈಸೂರು ಜಿಲ್ಲೆಯ ಸಶಸ್ತ್ರ ಮೀಸಲು ಪಡೆ. ಇವರು ಶ್ರೀ ಶಂಕರೇಗೌಡ ಅವರ ನೇತೃತ್ವದಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ರೈಲ್ವೆ ರಕ್ಷಣಾ ದಳ RPF ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ ಬಂದಿರುವ ರೈಲ್ವೆ ಪೊಲೀಸರು ವಾಸಿಂ ಅಹಮದ್ ಅವರ ನೇತೃತ್ವದಲ್ಲಿ ಮುಂದುವರಿತಾ ಇದ್ದಾರೆ. ಅವರನ್ನು ಅನುವರ್ತಿಸುತ್ತಾ ಶಿಸ್ತಾದ ನಡಿಗೆಯಲ್ಲಿ ಪೊಲೀಸ್ ಬಾಲಿಕೆಯರು ಈಗ ಬರ್ತಾ ಇದ್ದಾರೆ. ತರಬೇತಿಯ ಕೊನೆಯ ಹಂತದಲ್ಲಿರುವ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ನ ಈ ಬಾಲಿಕೆಯರು N ಶೋಭಾ ಅವರ ನೇತೃತ್ವದಲ್ಲಿ ಸಾಗ್ತಾ ಇದ್ದಾರೆ. ರಾಜ್ಯ ಗೃಹ ರಕ್ಷಕ ದಳ ಸಿದ್ದಪ್ಪಾಜಿ ಅವರ ನೇತೃತ್ವದಲ್ಲಿ ಸಾಗ್ತಾ ಇದೆ. ಅವರ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾರೆ NCC ವಾಯುಪಡೆಯ ಬಾಲಿಕೆಯರು ಮತ್ತು ಬಾಲಕರು. ನೇತೃತ್ವ SS ಸುಮಿತ್. ಕರ್ನಾಟಕದ ಎಲ್ಲೆಡೆಗಳಿಂದ ಬಂದು ಸೇರಿರುವ ಸ್ಕೌಟ್ಸ್ ಬಾಲಕರು ಸುಕೃತ್ S ದೇಶೇಶ್ ನೇತೃತ್ವದಲ್ಲಿ ಹೆಜ್ಜೆ ಇಡುತ್ತಾ ಸಾಗ್ತಾ ಇದ್ದಾರೆ. ಈಗ ಶಿಸ್ತಾದ ಮತ್ತೊಂದು ತುಕಡಿಯನ್ನು ನೋಡಿ. ಗಾಂಧಿ ಟೋಪಿ, ಬಿಳಿ ಮತ್ತು ನೀಲಿ ಸಮವಸ್ತ್ರದ ಭಾರತ ಸೇವಾದಳದ ಬಾಲಕರು ಮೊಹಮ್ಮದ್ ಮಾಹುದ್ ಅವರ ಅಗ್ರತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗ ಮತ್ತೊಂದು ಶಿಸ್ತಾದ ಪಥಸಂಚಲನೆ. ಮೈಸೂರಿನ ಅಬಲಾಶ್ರಮಕ್ಕೆ ಸೇರಿದ ಬಾಲಿಕೆಯರು, ಸೇವಾದಳ ಬಾಲಕಿಯರು ಕುಮಾರಿ K ಸುಧಾರಾಣಿ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ ಸಾಗ್ತಾ ಇದ್ದಾರೆ. ಬಂಧುಗಳೇ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಈ ಗೀತೆಯ ಸುಶ್ರಾವ್ಯ ಹೆಜ್ಜೆನದಲ್ಲಿ MK ರಾಜೇಂದ್ರ ನೇತೃತ್ವದ ವಾದಕರು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ಬಂಧುಗಳೇ, ನಾಡಹಬ್ಬ ದಸರಾದ ಟಾರ್ಚ್ ಲೈಟ್ ಪರೇಡ್ ಐತಿಹಾಸಿಕವಾಗಿ ಬಹು ಮಹತ್ವದ್ದು. ವಿಜಯದಶಮಿಯ ಈ ದಿನ ಬನ್ನಿ ಮಂಟಪದ ಇದೇ ಮೈದಾನದಲ್ಲಿ ಕಳೆದೊಂದು ಶತಮಾನದಿಂದ ಈ ಟಾರ್ಚ್ ಲೈಟ್ ಪರೇಡ್ ನಡೀತಾ ಇದೆ. ಇಂದಿನ ವಿಜಯದಶಮಿಯು ವಿಜಯದ ಸಂಕೇತ, ಅಧರ್ಮದ ಮೇಲೆ ಧರ್ಮ ಜಯಗಳಿಸಿದ ಪ್ರತೀಕ. ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬೆಳೆದು ಬಂದ ಸೋದರ ಭಾವನೆಗಳು,
ಭಾವೈಕ್ಯವನ್ನು ಮೂಡಿಸುತ್ತವೆ, ಭಿನ್ನಾಭಿಪ್ರಾಯವನ್ನು ಬಾಡಿಸುತ್ತವೆ. ಇಡೀ ಜನಸಮುದಾಯ ಪಾಲ್ಗೊಂಡಿರುವ ಈ ನಾಡಹಬ್ಬ ದಸರಾವನ್ನು ನಾವೆಲ್ಲ ಹೆಮ್ಮೆ ಮತ್ತು ಅಭಿಮಾನದಿಂದ ಆಚರಿಸ್ತಾ ಇದ್ದೇವೆ. ಮಲ್ಲಿಗೆಯ ಬಾಣ ಸುವೇರಿ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುವೇರಿ ಮೇಲೆ ಅಂದಾಗ ಚಂದದ ಮಜಾರ ಮಾದೇವೆ ಚೆಲ್ಲಿದರು ಮಲ್ಲಿಗೆಯ. ಈಟಿಯನ್ನು ಭರ್ಜಿಯನ್ನು ಹಿಡಿದು ಕುದುರೆ ಸವಾರನೊಬ್ಬ ವೇಗವಾಗಿ ದೌಡಾಯಿಸಿಕೊಂಡು ಬಂದು ನೆಲದಲ್ಲಿ ಹೂತ ವ್ಯಕ್ತಿಯ ತಲೆಯನ್ನ ಡಗಾರೆಂದು ಹಾರಿಸ್ತಿದ್ದ. ನೋಡಿ, ಈಗ ಹಾರಿಸಿದ್ರು. ಅರುಣ್ ಮರಿವಾ ಶೆಟ್ಟಿ ತಮ್ಮ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಏನಿರುವ ಕುದುರೆ ಹೆಸರು ಪರ್ಮಿಯ ಚಿತ್ರಕಂಠ ಎಂಬ ಕುದುರೆಯೊಂದಿಗೆ ಬರ್ತಾ ಇದ್ದಾರೆ. ಪ್ರೇಕ್ಷಕರೇ, ತಮ್ಮ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ನಿಮ್ಮ ಜೋರು ಚಪ್ಪಾಳೆ ಬರಲಿ. ಈಗ ಮತ್ತೋರ್ವ ಸೈಡ್ ಪೆಕ್ಕಿಂಗ್ ನ ಮತ್ತೊಂದು ಐತಿಹ್ಯ ಕೂಡ ಮತ್ತೊಂದು ಬಗೆಯದು. ಈಗ ಇಬ್ಬರು ಸವಾರರು ಎಸ್ ಜಿ ಮರಿವಾ ಶೆಟ್ಟಿ ಮತ್ತು ಅರುಣ್ ಮರಿವಾ ಶೆಟ್ಟಿ. ಆನೆ ಮೇಲಿದ್ದಂತ ಸೈನಿಕರನ್ನ ಸದೆ ಬಡಿತಾ ಇದ್ರು. ಇದು ಈಗ ಮೂವರು ಸವಾರರು, ನಾಲ್ವರು ಸವಾರರು ಒಟ್ಟಿಗೆ ಬಂದು ಟೀಮ್ ಟೆಂಟ್ ಪೆಕ್ಕಿಂಗ್ ಮಾಡಲಿದ್ದಾರೆ. ಎಸ್ ಜಿ ಮರಿವಾ ಶೆಟ್ಟಿ, ಅರುಣ್ ಮರಿವಾ ಶೆಟ್ಟಿ, ಆನಂದ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಪ್ರಯತ್ನಗಳಲ್ಲಿ
ಅಭೂತಪೂರ್ವ ಯಶಸ್ಸನ್ನ ಸಾಧಿಸಿದ್ದಾರೆ. ನೋಡಬೇಕು ಮಾಡ್ತಾ ಇದ್ದಾರೆ, ಗಿನ್ನೆಸ್ ದಾಖಲೆಗಳನ್ನ ಮಾಡಿದ್ದಾರೆ. ಅವರೇ ಮಾಡಿರುವಂತಹ ಗಿನ್ನೆಸ್ ದಾಖಲೆಗಳನ್ನ ಅವರೇ ಮುರಿದು ಹೊಸದೊಂದು ದಾಖಲೆಯನ್ನ On the moving, mesmerizing presentation. ಸಾಹಸಿ ಪ್ರದರ್ಶಕರೊಂದಿಗೆ ಇಬ್ಬರು ವಿದೂಷಕರು ಕೂಡ ಇದ್ದಾರೆ. ಸಮಾನ ಅಂತರವನ್ನ ಕಾಯ್ಕೊಂಡಿದ್ದಾರೆ. ಸಮವೇಗದಲ್ಲಿ ವಾಹನದೊಂದಿಗೆ ಚಲಿಸ್ತಾ ಇದ್ದಾರೆ. ಅವರೆಲ್ಲ ಅಪೇಕ್ಷೆ ಪಡೆದು ಒಂದೇ ಒಂದು ನಮ್ಮ ಬಂಧುಗಳ ಸುದೀರ್ಘವಾದ ಚಪ್ಪಾಳೆಯನ್ನ. ನೀವು ಚಪ್ಪಾಳೆ ಕೊಡ್ತು ಅಂತಂದ್ರೆ ಅವರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ, ಹುಮ್ಮಸ್ಸು ಬಂದು ಇನ್ನೂ ಸಾಹಸದ ಪ್ರದರ್ಶನಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ. We see the riders lying down on the bike as comedians. ಬಂಧುಗಳೇ, ಬೆಂಗಳೂರಿನಲ್ಲಿರುವ ASC ಮಿಲಿಟರಿ ತಂಡ ಇವರು ಈಗ ಒಟ್ಟಾಗಿ ಇಡೀ ಟೀಮ್ನವರು ಸೇರಿ ಸುಮಾರು 11 ಪ್ರದರ್ಶನಗಳನ್ನು ನೀಡಲಿದ್ದಾರೆ. ಈ ದಿನ 80ಕ್ಕೂ ಹೆಚ್ಚಿನ ಸಾಹಸದ ವರ್ಷಗಳನ್ನು ತಮ್ಮ ಮುಂದೆ ತರ್ತಾ ಇದ್ದಾರೆ. ಇವರ ಪೊಲೀಸರು ಮುನ್ನಡೀತಾ ಇದ್ದಾರೆ. ಪ್ರೇಕ್ಷಕರೇ, ದಸರಾ ಟಾನ್ಸ್ಟೈಡ್ ಪೆರೇಡ್ನಲ್ಲಿ ಅನೇಕ ಬಾರಿ ಮಿಲಿಟರಿ ಪೊಲೀಸರು ತಮ್ಮ ಕೌಶಲ್ಯವನ್ನು ತೋರಿಸಿದ್ದಾರೆ. ಪ್ರತಿ ಬಾರಿ ಹೊಸ ಹೊಸ ವರ್ಷಗಳೊಂದಿಗೆ ದಂಗುಬಡಿಸಿದ್ದಾರೆ. ಏಷ್ಯನ್ ಕ್ರೀಡೋತ್ಸವದಲ್ಲಿ ಮೊದಲಿಗೆ ಪಾಲ್ಗೊಂಡರು. ಅದೇ ವರ್ಷ ಅಂದರೆ 1982ರಲ್ಲಿ ಈ ಮೈದಾನದಲ್ಲಿ ತಮ್ಮ ಸಾಹಸದ ಪ್ರದರ್ಶನ ನೀಡಿದರು. 1982ರಲ್ಲಿ ಏಷ್ಯಾಡ್ ಗೇಮ್ನಲ್ಲಿ ಇವರು ಸಾಧಿಸಿದಂಥ ಅಭೂತಪೂರ್ವ ಸಾಧನೆಯ ನಂತರ ಇಡೀ ಮೈದಾನವನ್ನು ಗುಣಗೂಡಿಸಿ ಅನೇಕ ಕಾರ್ಯಕ್ರಮಗಳನ್ನು ರಾಷ್ಟ್ರಾದ್ಯಂತ ಜಾಗತಿಕ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಗಿನ್ನೆಸ್ ದಾಖಲೆಗಳನ್ನು ಮಾಡಿದ್ದಾರೆ. ಅವರೇ ಮಾಡಿರುವಂತಹ ಗಿನ್ನೆಸ್ ದಾಖಲೆಗಳನ್ನು ಅವರೇ ಮುರಿದು ಹೊಸದೊಂದು ದಾಖಲೆಯನ್ನು ಸೃಷ್ಟಿಸ್ತಾ ಸಾಗುತ್ತಾ ಇದ್ದಾರೆ. ಸಾಹಸವನ್ನ ಎಲ್ಲರೂ ಇಷ್ಟಪಡ್ತಾರೆ, ಆದರೆ ಆ ಸಾಹಸ ಅನ್ನೋದು ಕೆಲವೇ ಮಂದಿಯನ್ನ ಇಷ್ಟಪಡುತ್ತಂತೆ. ಆ ತರದಲ್ಲಿ ಸಾಹಸಗಳಿಗೆ ಈ ಎಲ್ಲ ಸಾಹಸಿಗರನ್ನ ಭರಿಸಲು ಅಪ್ಪಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. Wow, that was indeed an heart breathtaking moment. We could see the riders parallelly crossing each other. ಒಂದು ಚೂರು ಆಯ ತಪ್ಪಿದ್ರು ಅಪಘಾತಗಳು ಸಂಭವಿಸೇ ಬಿಡುತ್ತೆ. ಆದರೆ ಅದಕ್ಕೆ ಒಂದು ಚೂರು ಎಡೆಗೊಳ್ಳದ ಹಾಗೆ ಸತತ ಅಭ್ಯಾಸದಿಂದ ಒಂದು ಒಳ್ಳೆಯ ಪ್ರದರ್ಶನವನ್ನ ಈ ಸಾಹಸಿಗರು ನೀಡ್ತಾ ಇದ್ದಾರೆ. This riding really shows the temperament, the calmness, the steadiness of the riders who have immense balance over their bikes. Look at them, each one making variety of formations over the motorcycle with the circular movements. ಜೀವವನ್ನು ಒತ್ತೆ ಇಟ್ಟು ಸತತ ಅಭ್ಯಾಸದಿಂದ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ನಡುವಿನ ಹೊಂದಾಣಿಕೆ, ಮಾನಸಿಕ ಸ್ಥಿರತೆ, ಕ್ರಿಯಾಶೀಲತೆಯನ್ನ ಎಲ್ಲರೂ ಮೆಚ್ಚಲೇಬೇಕು. This one would give a sense of figure 8 crossing. Figure 8 crossing, it is known to be the figure 8 crossing, where you can see the formation of the number 8. ಸ್ವಲ್ಪ ಟ್ರಾಫಿಕ್ ಇದ್ರೆ ನಮ್ಗೆ ಟೂ ವೀಲರ್ ನಲ್ಲಿ ಹೋಗೋದು ಬಹಳ ಕಷ್ಟ ಆಗತ್ತೆ. ಆದರೆ ಈ ಎಲ್ಲ ವೀರರು ಇಷ್ಟೊಂದು ವಾಹನಗಳನ್ನ ಸರಾಗವಾಗಿ ಎಲ್ಲರ ಜೊತೆ ಚಲಿಸ್ತಾ ಇದ್ದಾರೆ. ಜೊತೆಗೆ ವಿವಿಧ ಬಗೆಯ ಸಾಹಸಗಳನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರಿಂದನೇ ಗೊತ್ತಾಗುತ್ತೆ ಆ ಸಾಹಸದ ಹಿಂದೆ ಎಷ್ಟೊಂದು ಪರಿಶ್ರಮ ಇದೆ, ಅಭ್ಯಾಸ ಇದೆ ಅಂತ.
ಮತ್ತೊಂದು ವಿಶೇಷ ಭಂಗಿಯ ಪ್ರದರ್ಶನ ಆಗ್ತಾ ಇದೆ. With due clarity and confidence, we see all the riders moving to various sides and they are crisscrossing each other. And the wonderful crisscross without ಎದುರುಗಡೆ ಯಾವ ವಾಹನವೂ ಬರ್ತಾ ಇಲ್ವೇನೋ, ತಾವೊಬ್ಬರೇ ಮೈದಾನದಲ್ಲಿ ಚಲಿಸ್ತಾ ಇದ್ದೀವೇನೋ ಅಂತ ಅವ್ರು ಅನ್ಕೊಂಡು ಭಾಸ ಮಾಡಿಕೊಂಡು ಎಷ್ಟೊಂದು ವೇಗವಾಗಿ ಚಲಿಸ್ತಾ ಇದ್ದಾರೆ. ಆಸಕ್ತಿ ಅನ್ನೋದು ಎಳೆ ವಯಸ್ಸಿನಲ್ಲೇ ಶುರುವಾಗಿಬಿಟ್ರೆ ಇಂತಹ ಸಾಹಸಗಳು ತುಂಬಾ ಸುಲಭ ಆಗತ್ತೆ. ಯಾವುದೇ ಸಾಧನೆಗೆ 3 ಅಂಶಗಳು ಬಹಳ ಮುಖ್ಯದು. ಪರಿಶ್ರಮ ಇದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ವೀರರೇ ಸಾಕ್ಷ್ಯ. passion which is imbibed in their soul. We see individual, see the riders saluting and moving ahead. ಎರಡೂ ಕೈಗಳನ್ನ ಆರಾಮವಾಗಿ ಬಿಟ್ಬಿಟ್ಟಿದ್ದಾರೆ. ಕೈ ಹಿಡ್ಕೊಂಡು ನಾವು ಎಷ್ಟು ಸ್ಪೀಡ್ ಆಗಿ ಓಡಿಸ್ತೇವೋ ಅದಕ್ಕಿಂತ ಹೆಚ್ಚಾದ ಸ್ಪೀಡ್ ನಲ್ಲಿ ಇವರು ವಾಹನಗಳನ್ನ ಓಡಿಸ್ತಾ ಇದ್ದಾರೆ. Just balancing on the tank. Across the world. We would like to thank all the wonderful performance of Studio Focus team. Now we will take you into the world of the most awaited event. We're going to take away your minds and hearts. ವೈಭವದ ದಸರಾ ಆಚರಣೆಗಳನ್ನು ನೀಡುತ್ತಿರುವ ಮೈಸೂರು ನಗರದ ಈ ಸಂಭ್ರಮದಲ್ಲಿ ಭಾಗಿಯಾದ ನಾವೆಲ್ಲರೂ ಧನ್ಯರು. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. Oh,
ಬೇಡ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರು Dear ಹತ್ರ guests, please do ಹೋಗ್ಬಾರ್ದು. not go near. ದಯವಿಟ್ಟು ನಯಾಗ್ರಾ ಫಾಲ್ಸ್ ನ ಹತ್ರ ಹೋಗಬೇಡಿ. ದಯವಿಟ್ಟು ಎಲ್ಲರೂ ದೂರದಲ್ಲೇ ನಿಂತು ಇದರ ಸೊಬಗನ್ನ ಸವಿಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ದಯವಿಟ್ಟು ಕಾರ್ಯಕ್ರಮದ ಕ್ಷಣದಲ್ಲಿ, ಕೊನೆಯ ಕ್ಷಣದಲ್ಲಿ ಯಾರು ಅವಘಡಕ್ಕೆ ಅವಕಾಶ ಮಾಡಿಕೊಡಬಾರದಾಗಿ ಪ್ರಾರ್ಥನೆ. ನಿಮ್ಮೆಲ್ಲರ ಕಣ್ಣನ್ನು ಕೋರೈಸುವಷ್ಟು ಸಿಡಿಮದ್ದುಗಳು ಇಲ್ಲಿ ಸಿಡಿತಾ ಇದೆ. ದಯವಿಟ್ಟು ದೂರದಲ್ಲೇ ಕುಳಿತುಕೊಂಡು ನೋಡಬೇಕು. ಯಾರು ಕೂಡ ಹತ್ರ ಹೋಗಬಾರದಾಗಿ ಪ್ರಾರ್ಥನೆ. ಬರಲಿರುವ ದೀಪಾವಳಿಗೆ ಈ ದಸರೆ ಮುನ್ನುಡಿಯನ್ನ ಬರಿತಾ ಇದೆ. ಬೆಳಕಿನ ಹಬ್ಬಕ್ಕೆ ಎಲ್ಲರಿಗೂ ಇದು ಸ್ವಾಗತವನ್ನು ಕೋರ್ತಾ ಇದೆ ಅಂತ ಹೇಳಬಹುದು. ಇದು ದಸರೆಯ ಕಟ್ಟಕಡೆಯ ಕ್ಷಣಗಳು. ದಸರೆಯ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ಮತ್ತೊಮ್ಮೆ ಜಿಲ್ಲಾ ಆಡಳಿತದ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಸಾಂಘಿಕ ಪ್ರಯತ್ನದ ಮೂಲಕ ನಾವು ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿಕೊಟ್ಟಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ದಯವಿಟ್ಟು ಯಾರು ಪಟಾಕಿ ಹತ್ರ ಹೋಗಬಾರ್ದಾಗಿ ಮತ್ತೆ ಸವಿನಯ ಪ್ರಾರ್ಥನೆ. On behalf of the District Cultural Committee and all the organizers.